ಆನೇಕಲ್ ತಾಲೂಕಿನಲ್ಲಿ ಕಾನೂನು ಪಾಲಿಸೋರೇ ದಿಕ್ಕಿಲ್ವಾ? ರಸ್ತೆ ಒತ್ತುವರಿ ಮಾಡಿಕೊಂಡಿರುವವರ ಪರ ನಿಂತ ತಹಶೀಲ್ದಾರ್ ಪೊಲೀಸ್. ಸರ್ಕಾರಿ ರಸ್ತೆಯನ್ನೇ ಉಳುಮೆ ಮಾಡಿದಂತಹ ರಿಯಲ್ ಎಸ್ಟೇಟ್ ಕುಳಗಳು. ಆನೇಕಲ್ ತಹಶೀಲ್ದಾರ್ ಪೊಲೀಸರ ದಿವ್ಯ ಉಪೇಕ್ಷೆ. ಖಾಸಗಿ ಶಾಲೆಯೊಂದಕ್ಕೆ ಹೋಗುವ ರಸ್ತೆಗೆ ಅಡ್ಡಿ. ಹಣಕ್ಕಾಗಿ ಶಾಲೆಯವರ ಬಳಿ ಬೇಡಿಕೆ ಇಟ್ಟಂತಹ ಸರ್ಕಾರಿ ರಸ್ತೆ ಕಟ್ಟು. ಆನೇಕಲ್ ತಾಲೂಕಿನಲ್ಲಿ ಕಾನೂನು ಪಾಲಿಸೋರೇ ದಿಕ್ಕಿಲ್ಲ. ಅಲ್ಲಿ ರಸ್ತೆ ಒತ್ತುವರಿ ಮಾಡಿಕೊಂಡಿರುವವರ ಪರ ನಿಂತ ತಹಶೀಲ್ದಾರ್ ಹಾಗೂ ಪೊಲೀಸರು. ಸರ್ಕಾರಿ ರಸ್ತೆಯನ್ನೇ ಉಳುಮೆ ಮಾಡಿರುವಂತಹ ರಿಯಲ್ ಎಸ್ಟೇಟ್ ಕುಳಗಳು. ಆನೇಕಲ್ ತಹಶೀಲ್ದಾರ್ ಪೊಲೀಸರ ದಿವ್ಯ ಉಪೇಕ್ಷೆ. ಖಾಸಗಿ ಶಾಲೆಯೊಂದಕ್ಕೆ ಹೋಗುವ ರಸ್ತೆಗೆ ಅಡ್ಡಿ. ಹಣಕ್ಕಾಗಿ ಶಾಲೆಯವರ ಬಳಿ ಬೇಡಿಕೆ ಇಟ್ಟಂತಹ ಸರ್ಕಾರಿ ರಸ್ತೆಯೇ ಕಬ್ಜೆ ಮಾಡಿಕೊಂಡಿದ್ದಾರೆ. 80 ವರ್ಷದಿಂದ ಇರುವಂತಹ ರಸ್ತೆಯನ್ನ ನಮ್ದೇ ಎನ್ನುತ್ತಿರುವಂತಹ ಕದೀಮರು ಇಂದು ರಸ್ತೆಗೆ ಜೆಸಿಬಿ ಟ್ರಾಕ್ಟರ್ ನುಗ್ಗಿರುವಂತಹ ಪರಿಣಾಮ ಮೂಗಳ್ಳತನ ಹೊರಗೆ ಬಂದಿರುವಂತದ್ದು. ಎಷ್ಟು ದೊಡ್ಡ ಒಂದು ಮೂಗಳ್ಳತನ ಆಗಿದೆ ನೋಡಿ. ಆನೇಕಲ್ ತಾಲೂಕಿನಲ್ಲಿ ಕಾನೂನು ಪಾಲಿಸೋರೇ ದಿಕ್ಕಿಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ರಸ್ತೆ ಒತ್ತುವರಿ ಮಾಡಿಕೊಂಡಿರುವ ಅವರ ಪರವಾಗಿ ತಹಶೀಲ್ದಾರ್ ಪೊಲೀಸರು ನಿಂತು ಬಿಟ್ರ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ದುಡ್ಡೇ ಎಲ್ಲದಕ್ಕೂ ಮೂಲವಾಯ್ತಾ ಅಂತ ಸರ್ಕಾರಿ ರಸ್ತೆಯನ್ನೇ ಉಳುಮೆ ಮಾಡಿರುವಂತಹ ರಿಯಲ್ ಎಸ್ಟೇಟ್ ಕುಳಗಳನ್ನ ಪ್ರಶ್ನೆ ಮಾಡ್ತಾ ಇಲ್ಲ ತಹಶೀಲ್ದಾರರಾಗಿರ್ಬಹುದು, ಪೊಲೀಸರಾಗಿರಬಹುದು. ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಎನ್ನುವಂತಹ ಅನುಮಾನ ಈಗ ಮೂಡಿದೆ. ಆನೇಕಲ್ ತಹಶೀಲ್ದಾರ್ ಪೊಲೀಸರ ದಿವ್ಯ ನಿರ್ಲಕ್ಷ್ಯ ಆಗಿದೆ. ಖಾಸಗಿ ಶಾಲೆಯೊಂದಕ್ಕೆ ಹೋಗುವಂತಹ ರಸ್ತೆಗೆ ಅಡ್ಡಿಪಡಿಸಲಾಗ್ತಾ ಇದೆ. ಹಣಕ್ಕಾಗಿ ಶಾಲೆಯವರ ಬಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಾಗೆ ಸರ್ಕಾರಿ ರಸ್ತೆಯನ್ನೇ ಕಬ್ಜಾ ಮಾಡಿಕೊಂಡಿರುವುದು. 80 ವರ್ಷದಿಂದ ಇರುವಂತಹ ರಸ್ತೆ ಈಗ ನಮ್ದೇ ಅಂತ ಹೇಳ್ತಾ ಇದ್ದಾರೆ ಆ ಒಂದು ರಿಯಲ್ ಎಸ್ಟೇಟ್ ಕದೀಮರು. ಇದು ರಸ್ತೆಗೆ ಜೆಸಿಬಿ ಟ್ರಾಕ್ಟರ್ ನುಗ್ಗಿಸಿದಂತಹ ಮೂಗಳರು. ಅಂತಂದ್ರೆ 80 ವರ್ಷದಿಂದ ಇರುವಂತಹ ರಸ್ತೆಯನ್ನ ಈಗ ತಮ್ಮ ರಸ್ತೆ ಅಂತ ಹೇಳ್ಕೊಳ್ಳುತ್ತಿದ್ದಾರೆ. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಒಂದು ರಸ್ತೆಯಲ್ಲಿ ಈಗ ಆಲ್ರೆಡಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಅನ್ನ ನುಗ್ಗಿಸಿ ತಮಗೆ ಹೆಂಗ್ ಬೇಕೋ ಹಂಗೆ ಆ ರಸ್ತೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಯಾಕಪ್ಪ ಹೀಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಖಾಸಗಿ ಶಾಲೆಯವರು ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 80 ವರ್ಷದಿಂದ ಇರುವಂತಹ ರಸ್ತೆ ಈಗ ಇದು ನಮ್ದೇ ರಸ್ತೆ ಅಂತ ಹೇಳಿ ಆ ಒಂದು ಕುಳುಗಳು ಮಾತನಾಡ್ತಾ ಇರುವಂತದ್ದು. ಬೇಗೆಹಳ್ಳಿಯಲ್ಲಿ ಲೀಗ್ ಗ್ಲೋಬಲ್ ಶಾಲೆಗೆ ಹೋಗುವಂತಹ ಸರ್ಕಾರಿ ರಸ್ತೆ ಅದಾಗಿತ್ತು. ಕೊಪ್ಪ ಗ್ರಾಮದ ನಲ್ಲಪ್ಪನವರ ಮಕ್ಕಳಿಂದ ದೌರ್ಜನ್ಯ. ರಸ್ತೆಯನ್ನೇ ಉಳುಮೆ ಮಾಡಿರುವಂತಹ ಚೌಡಪ್ಪ ಮತ್ತು ನಾರಾಯಣಪ್ಪ ಬೇಗೆಹಳ್ಳಿಯ ಲೀಗ್ ಗ್ಲೋಬಲ್ ಶಾಲೆಗೆ ಹೋಗುವ ಸರ್ಕಾರಿ ರಸ್ತೆ. ಕೊಪ್ಪ ಗ್ರಾಮದ ನೆಲ್ಲಪ್ಪನವರ ಮಕ್ಕಳಿಂದ ದೌರ್ಜನ್ಯ. ರಸ್ತೆಯನ್ನೇ ಉಳುಮೆ ಮಾಡಿದಂತಹ ಚೌಡಪ್ಪ ಮತ್ತು ನಾರಾಯಣಪ್ಪ ಶಾಲೆಗೆ ಬರಲು ಮಕ್ಕಳಿಗೆ ಶಿಕ್ಷಕರಿಗೆ ದಾರಿಯೇ ಇಲ್ಲ. ಸರ್ಕಾರಿ ನಕಾಶೆಯಲ್ಲಿ ರಸ್ತೆ ಇದ್ರೂ ಕೂಡ ಚೌಡಪ್ಪ ಕುಟುಂಬ ಕಬ್ಜಾ ಮಾಡಿಕೊಂಡಿದೆ. 2 ವರ್ಷದಿಂದ ಕಿರುಕುಳ ನೀಡಿ ಹೈಕೋರ್ಟ್ನಲ್ಲೂ ಕೂಡ ರಸ್ತೆ ಮಾಪನಕ್ಕೆ ತಹಶೀಲ್ದಾರ್ ಭೂಮಾಪನದ ಇಲಾಖೆಗೂ ಕೂಡ ಆದೇಶಿಸಿದಂತಹ ಕೋರ್ಟ್ ಬಂದೇರುಘಟ್ಟ ಪೊಲೀಸರಿಗೂ ದೂರು ಕೊಟ್ಟಂತಹ ಪೋಷಕರು ಹಾಗೂ ಶಿಕ್ಷಕರು ಇಷ್ಟಾದರೂ ಕೂಡ ಕಬ್ಜಾ ಶೂರ
ಚೌಡಪ್ಪನ ವಿರುದ್ಧ ಕ್ರಮವೇ ಇಲ್ಲ. ಕೋರ್ಟ್ ಆದೇಶಕ್ಕೂ ಕೂಡ ಕ್ಯಾರೆ ಎನ್ನುವಂತಹ ತಹಶೀಲ್ದಾರ್ ಸೈಲೆಂಟ್ ಆಗಿದ್ದಾರೆ. ತಹಶೀಲ್ದಾರ್ ಸುಮ್ಮನಾಗಿದ್ದಕ್ಕೆ ಈಗ ಸರ್ಕಾರಿ ರಸ್ತೆ ಅಗೆದಂತಹ ಚೌಡಪ್ಪ, ಈ ಚೌಡಪ್ಪ ಏನ್ ಮಾಡಿದ್ದಾರೆ ಅಂತ ಹೇಳಿ, ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಅನ್ನ ಆ ಒಂದು ರಸ್ತೆಗೆ ನುಗ್ಗಿಸಿದ್ದಾರೆ. ಬೇಗಿಹಳ್ಳಿಯ ಲೀಗ್ ಗ್ಲೋಬಲ್ ಶಾಲೆಗೆ ಹೋಗುವಂತಹ ರಸ್ತೆ ಇದಾಗಿತ್ತು. ಕೊಪ್ಪ ಗ್ರಾಮದ ನಲ್ಲಪ್ಪನವರ ಮಕ್ಕಳಿಂದ ದೌರ್ಜನ್ಯ ಎಸಗಲಾಗ್ತಾ ಇದೆ. ರಸ್ತೆಯನ್ನ ಉಳುಮೆ ಮಾಡಿರುವಂತಹ ಚೌಡಪ್ಪ ಹಾಗೂ ನಾರಾಯಣಪ್ಪ ಶಾಲೆಗೆ ಬರಲು ಮಕ್ಕಳಿಗೆ ಶಿಕ್ಷಕರಿಗೆ ದಾರಿಯೇ ಇಲ್ಲದಂತೆ ಮಾಡಿರುವಂಥದ್ದು. ಸರ್ಕಾರಿ ನಕಾಶೆಯಲ್ಲಿ ರಸ್ತೆ ಇದ್ರೂ ಕೂಡ ಚೌಡಪ್ಪ ಕುಟುಂಬ ಅದನ್ನ ಕಬ್ಜಾ ಮಾಡಿರುವಂಥದ್ದು. 80 ವರ್ಷ ಹಳೆ ಇರುವಂತಹ ರಸ್ತೆ, ಅದು ಕೂಡ ದಾಖಲೆಗಳಿದೆ, ಅದನ್ನ ನಮ್ದೇ ಅಂತ ಹೇಳ್ತಾ ಇರುವಂತಹ ಅವ್ರ ಕುಟುಂಬ 2 ವರ್ಷದಿಂದ ಕಿರುಕುಳ ನೀಡಿ ಹೈಕೋರ್ಟ್ನಲ್ಲೂ ಕೂಡ ದಾವೆಯನ್ನ ಸಲ್ಲಿಸಲಾಗಿತ್ತು. ರಸ್ತೆ ಮಾಪನಕ್ಕೆ ತಹಶೀಲ್ದಾರ್ ಭೂಮಾಪನ ಇಲಾಖೆಗೂ ಕೂಡ ಆದೇಶ ಮಾಡಿದಂತಹ ಕೋರ್ಟ್ ಬನ್ನೇರ್ಘಟ್ಟ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ಟಿರುವಂತಹ ಪೋಷಕರು ಹಾಗೂ ಶಿಕ್ಷಕರು, ಆದ್ರೂ ಕೂಡ ಏನೂ ಆಗಿಲ್ಲ. ಇಷ್ಟಾದ್ರೂ ಕೂಡ ಈ ಒಂದು ಕಬ್ಜಾ ಶೂರರು ಅಂತಾರಲ್ಲ, ಕಬ್ಜಾ ಶೂರರು ಅವರು ಆಗಿರುವಂತಹ ಚೌಡಪ್ಪ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ. ಈಗ ಪೋಷಕರದ್ದು ಶಿಕ್ಷಕರದ್ದು ಇದೇ ಆಗ್ರಹ, ಯಾಕೆ ನೀವು ಯಾರು ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವಂಥದ್ದು. ಕೋರ್ಟ್ ಆದೇಶಕ್ಕೂ ಕೂಡ ತಹಶೀಲ್ದಾರರು ಸೈಲೆಂಟ್ ಆಗಿದ್ದಾರೆ, ಕ್ಯಾರೆ ಅಂತ ಹೇಳ್ತಾ ಇಲ್ಲ. ತಹಶೀಲ್ದಾರ್ ಸುಮ್ಮನಾಗಿದ್ದಕ್ಕೆ ಈಗ ಸರ್ಕಾರದ ರಸ್ತೆಯನ್ನ ಚೌಡಪ್ಪ ಅಗಿಲಿಕ್ಕೆ ಶುರು ಮಾಡಿದ್ದಾರೆ. ಬೆಂಗಳೂರು ರೂರಲ್ ಡಿಸಿ ಎಸ್ಪಿ ಅವರೇ ಇತ್ತ ಸ್ವಲ್ಪ ಗಮನ ಕೊಡಿ. ಡಿಸಿ ಬಸವರಾಜ್, ಎಸ್ಪಿ ಸಿಕೆ ಬಾಬಾ ಅವರೇ ಈ ಒಂದು ಸ್ಟೋರಿಯನ್ನ ನೋಡ್ಲೇಬೇಕು ನೀವು. ರಸ್ತೆ ಅಗೆತ ಪ್ರಶ್ನಿಸಿದ್ದಕ್ಕೆ ಪಾಲಕರು ಶಾಲಾ ಸಿಬ್ಬಂದಿಗಳ ಮೇಲೆ ದೌರ್ಜನ್ಯ. ರಿಯಲ್ ಎಸ್ಟೇಟ್ ಕುಳಗಳಿಂದ ಶಾಲಾ ಸಿಬ್ಬಂದಿ ಪೋಷಕರ ಮೇಲೆ ದೌರ್ಜನ್ಯ. ಹಣ ಕೊಡಿ ಕೆಲಸ ಮಾಡ್ತೀವಿ ಅಂತಾರಂತೆ ತಹಶೀಲ್ದಾರ್. ದೂರು ಕೊಟ್ರೆ ಸ್ವೀಕೃತಿ ಕೊಟ್ಟು ಕೂಡ ಕೊಡಲ್ವಂತೆ ಬನ್ನರ್ಘಟ್ಟ ಸಿಪಿಐ ಕೃಷ್ಣ. ಹೈಕೋರ್ಟ್ ಆದೇಶ ಪಾಲನೆಗೂ ಆನೇಕಲ್ ತಾಲೂಕು ಆಡಳಿತ ದಿವ್ಯ ನಿರ್ಲಕ್ಷ್ಯವನ್ನು ತೋರಿದೆ. ಬೆಂಗಳೂರು ರೂರಲ್ ಡಿಸಿ ಎಸ್ಪಿ ಅವರೇ ಸ್ವಲ್ಪ ಇತ್ತ ಗಮನವನ್ನ ಕೊಡಬೇಕು. ಈ ಒಂದು ಸ್ಟೋರಿ ನಿಮಗಾಗಿಯೇ. ಡಿಸಿ ಬಸವರಾಜ್, ಎಸ್ಪಿ ಸಿಕೆ ಬಾಬಾ ಅವರೇ ಒಮ್ಮೆ ಈ ಒಂದು ಸ್ಟೋರಿಯನ್ನ ನೋಡಿ. ಶಾಲಾ ಸಿಬ್ಬಂದಿಗಳು ಮತ್ತು ಪೋಷಕರು ಪ್ರಶ್ನೆ ಮಾಡಿದ್ದಕ್ಕೆ ಅವರಿಗೆ ದೌರ್ಜನ್ಯ. ರಿಯಲ್ ಎಸ್ಟೇಟ್ ಕುಳಗಳಿಂದ ಶಾಲಾ ಸಿಬ್ಬಂದಿ ಪೋಷಕರ ಮೇಲೆ ದೌರ್ಜನ್ಯ ಮಾಡಲಾಗ್ತಾ ಇದೆ. ಹಣ ಕೊಡೇ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಹಶೀಲ್ದಾರರು. ಭ್ರಷ್ಟಾಚಾರನನ್ನ ಬಡ್ದೋಗಿಬೇಕು. ದೂರು ಕೊಟ್ರೆ ಸ್ವೀಕೃತಿ ಕೂಡ ಕೊಡಲ್ವಂತೆ ಬನ್ನರ್ಘಟ್ಟ ಸಿಪಿಐ ಕೃಷ್ಣಕುಮಾರ್ ಅವರು. ಹೈಕೋರ್ಟ್ ಆದೇಶ ಪಾಲನೆಗೂ ಕೂಡ ಆನೇಕಲ್ ತಾಲೂಕು ಆಡಳಿತ ದಿವ್ಯ ನಿರ್ಲಕ್ಷ್ಯವನ್ನ ತೋರಿದೆ. ರಿಯಲ್ ಎಸ್ಟೇಟ್ ಕುಳಗಳಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಪೋಷಕರು, ಪಾಲಕರು ಹಾಗೂ ಶಿಕ್ಷಕರು. 80 ವರ್ಷದಿಂದ ಇರುವಂತಹ ಅದೇ ಒಂದು ರೋಡನ್ನ ಈಗ ನಮ್ದು ಅಂತ ಕೂತ್ಕೊಂಡಿದ್ದಾರೆ ಅವರು. ಇವ್ರಿಗೆ ಹೇಳೋರ್ ಕೇಳೋರು ಯಾರಿಲ್ವಾ ಅಂತ. ತಹಶೀಲ್ದಾರ್ ಅವ್ರೆ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬನ್ನೇರ್ಘಟ್ಟ ಇನ್ಸ್ಪೆಕ್ಟರ್ ಆಗಿರುವಂತಹ ಕೃಷ್ಣಕುಮಾರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಯಾರು ಹೇಳಿ? ಸರ್ ಫ್ರೀಡಮ್ ಟಿವಿಯಿಂದ ಹೇಳಿ. ಒಂದು ಇದು ಬಂದಿತ್ತು, ಆನೇಕಲ್ ತಾಲೂಕಿನಲ್ಲಿ ಒಂದು ಕಾನೂನು ಬಾಹಿರ ಚಟುವಟಿಕೆ ಆಗ್ತಾ ಇದೆ. ಅಂದ್ರೆ ಆ ಒಂದು ರಸ್ತೆಯನ್ನ 80 ವರ್ಷದಿಂದ ಇರುವಂತಹ ರಸ್ತೆಯನ್ನ ತಮ್ದು ಅಂತ ರಿಯಲ್ ಎಸ್ಟೇಟ್ ಖದೀಮರು ಹೇಳ್ತಾ ಇದ್ದಾರೆ ಎನ್ನುವಂಥದ್ದು. ಸರ್ ಅವ್ರೇನು ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ? ಕಂಪ್ಲೇಂಟ್ ಕೊಟ್ರೆ ನೀವು ಯಾಕೆ ತಗೊಂಡಿಲ್ಲ? ಅದು ಕೋರ್ಟ್ ನಲ್ಲಿದೆ, ಕೋರ್ಟ್ ಇಂದ ಸಮಸ್ಯೆ ಇದೆ. ಮತ್ತೆ ರೆವಿನ್ಯೂ ಅವ್ರು ಡಿಸೈಡ್ ಮಾಡ್ಬೇಕು, ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಡಿಸೈಡ್ ಮಾಡ್ಬೇಕು. ಅವ್ರಿಗೆ ಕೋರ್ಟ್ ಆರ್ಡರ್ ಮಾಡಿದೆ, ಸಂಬಂಧಪಟ್ಟ ಇಲಾಖೆಯವರು ಅದನ್ನ ಸರಿಪಡಿಸಿ ಕ್ರಮ ತಗೊಳ್ಳಿ ಅಂತ. ನಾವು ಹೇಳಿದೀವಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಏನೇ ಕ್ರಮ ತಗೊಂಡ್ರು ನಮ್ಮಿಂದ ರಕ್ಷಣೆ ಖಂಡಿತ ಕೊಡ್ತೀವಿ ಅಂತ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರು ಯಾವಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾರೆ, ನಾವು ರಕ್ಷಣೆ ಕೊಡ್ತೇವೆ. ಓಕೆ 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 ಸರ್, ಇನ್ನೊಂದು ಹೇಳಿ. ಕಂಪ್ಲೇಂಟ್ ಯಾಕೆ ರಿಸೀವ್ ಮಾಡ್ಕೊಳ್ತಾ ಇಲ್ಲ ನೀವು? ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಅವರು. ಕಂಪ್ಲೇಂಟ್ ನಮಗೇನು ಬರೋದಿಲ್ಲ, ಇಲಾಖೆಗೆ ಸಿವಿಲ್ ಮ್ಯಾಟರ್ ಇದೆ. ಅದು ಅವರು ಸಂಬಂಧಪಟ್ಟ ಇಲಾಖೆಯಲ್ಲೇ ಬಗೆಹರಿಸ್ಕೊಬೇಕಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದ್ರೆ ನಾವು ರಕ್ಷಣೆ ಕೊಡ್ತೀವಿ ಅಷ್ಟೇ. ಸಿವಿಲ್ ಮ್ಯಾಟರ್ ನಾವು ಬರೋದಿಲ್ಲ.
ರೆವಿನ್ಯೂ ಅವರು ಸರ್ವೆ ಅವರು ಬಂದು ಏನ್ ಕ್ರಮ ತಗೊಳ್ತಾರೆ. ಅಕ್ನಾಲೇಜ್ಮೆಂಟ್ ಕೊಡ್ತಾ ಇಲ್ವಂತೆ ನೀವು? ಅಕ್ಲಾನ್ಮೆಂಟ್ ಯಾವ್ದು ಇಲ್ವಲ್ಲ, ಏನ್ ನಮ್ಮ ಹತ್ರ ಏನ್ ಕಂಪ್ಲೇಂಟ್ ಇಲ್ವಲ್ಲ. ಅವ್ರು ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗಿ ಸರಿಪಡಿಸ್ಕೋಬೇಕು. ಅವ್ರು ಯಾವ್ದು ಬಂದು ನಮ್ಮನ್ನ ಕೇಳೋ ನಾವು ರಕ್ಷಣೆ ಕೊಡ್ತೀವಿ. ಈಗ ಚೌಡಪ್ಪ ಹಾಗೂ ಅವರ ಒಂದು ಸಹೋದರರು ರಸ್ತೆ ಆಗದಿರೋದ್ ಬಗ್ಗೆ ಶಾಲೆ ಒಂದು ಶಿಕ್ಷಕರಾಗಿರ್ಬಹುದು ಅಥವಾ ಪೋಷಕರಾಗಿರ್ಬಹುದು ಅವರು ನಿಮ್ಮ ಸ್ಟೇಷನ್ಗೆ ಬಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾವ್ದು ಕೊಟ್ಟೆ ನಾವು ಅವ್ರು ದೌರ್ಜನ್ಯ ಮಾಡ್ತಾ ಇರೋ ವಿಡಿಯೋದಲ್ಲಿದೆ. ಅದೇನೋ ಇವತ್ತು ನಡೆದಿರ್ಬೇಕು, ಇವತ್ತೇನೋ ವಿಡಿಯೋ ಕಳಿಸ್ತಾ ಇದ್ರೆ ಎಲ್ಲಾ ಕಡೆ ಅವರು. ಇವತ್ತೇನೋ ನಡೆದಿರ್ಬೋದು, ಅದ್ರ ಬಗ್ಗೆ ಬಂದಿಲ್ಲ ಅವ್ರು, ನಮ್ಗೆ ಯಾವ್ದು ತಿಳಿಸಿಲ್ಲ. ಬಂದ್ರೆ ಕಂಪ್ಲೇಂಟ್ ತಗೊಂತೀರಾ ಸರ್? ಹಂಗಾದ್ರೆ ಖಂಡಿತ ಯಾರು ಬಂದು ಏನ್ ಕಂಪ್ಲೇಂಟ್ ನಾವು ಫಸ್ಟ್ ಕಂಪ್ಲೇಂಟ್ ರಿಸೀವ್ ಮಾಡ್ತೀವಿ. ಇದುವರೆಗೂ 1 ತಿಂಗಳ ಯಾಕೆ ತಗೊಂಡಿಲ್ಲ? ನಮ್ಗೆ ಯಾರು ಬಂದೇ ಇಲ್ಲ ಮೇಡಮ್. ನೀವು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಕೊಟ್ಟಿರ್ಬೇಕು. ಎಸ್ ಸರ್, ಇದ್ರ ಬಗ್ಗೆ ನಾವು ಕ್ಲಿಯರ್ ಕಟ್ ಆಗಿ ಚೆಕ್ ಮಾಡ್ತೀವಿ. ಇವತ್ತು ವಿಡಿಯೋ ಒಂದು ವೈರಲ್ ಆಗ್ತಾ ಇತ್ತು ಅವ್ರು ದೌರ್ಜನ್ಯ ಮಾಡಿರುವಂತದ್ದು. ಅದ್ರ ಮೇಲೆ ದಯವಿಟ್ಟು ಆಕ್ಷನ್ ಮಾಡಬೇಕು ಸರ್. ಇದು ಕಳಕಳಿ ನೀವು. ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗೆ. ಎಸ್ ವೀಕ್ಷಕರೇ, ಕೃಷ್ಣಕುಮಾರ್ ಅವರು ಹೇಳಿರುವಂತಹ ಮಾತುಗಳನ್ನ ನೀವು ಕೇಳಿಸ್ಕೊಂಡಿರ್ತೀರಾ. ಭೂಗಳ್ಳರು ಯಾರೇ ಇದ್ರೂ ಬಿಡೋದಿಲ್ಲ ಎನ್ನುವಂತಹ ಮಾತನ್ನು ಕೂಡ ಅವ್ರು ಮಾತನಾಡಿದ್ರು. ನಮಗೆ ಕಂಪ್ಲೇಂಟ್ ಬಂದಿಲ್ಲ, ಕಂಪ್ಲೇಂಟ್ ಬಂದ್ರೆ ಕ್ಲಿಯರ್ ಕಟ್ ಆಗಿ ನೋಡ್ತೀವಿ, ನಮ್ಗೆ ಯಾವುದೇ ಒಂದು ಒತ್ತಡ ಇಲ್ಲ, ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ ಅನ್ನೋ ವಿಚಾರವನ್ನ ಬನ್ನೇರುಘಟ್ಟ ಇನ್ಸ್ಪೆಕ್ಟರ್ ಆಗಿರುವಂತಹ ಕೃಷ್ಣಕುಮಾರ್ ಅವರು ಹೇಳಿದ್ದಾರೆ ಫ್ರೀಡಮ್ ಟಿವಿಗೆ. ಮಾತಾಡ್ಬೇಡ, ನನ್ ಸರ್ವೆ ಆಗದೆ ಮಾತಾಡ್ಬೇಡ. ಅವ್ರ ಅಮ್ಮನ ಎಷ್ಟು ಚಂದ ಹತ್ರ ಮಲ್ಕೊಂಡಿರ್ತಾರೆ. ಮಾತಾಡ್ಬೇಡ, ನನ್ ಸರ್ವೆ ಆಗದೆ ಮಾತಾಡ್ಬೇಡ. ಅವ್ರ ಅಮ್ಮನ ಎಷ್ಟು ಚಂದ ಹತ್ರ ಮಲ್ಕೊಂಡಿರ್ತಾರೆ. ಮಾತಾಡ್ಬೇಡ, ನನ್ ಸರ್ವೆ ಆಗದೆ ಮಾತಾಡ್ಬೇಡ. ಆಗಲ್ಲ ಸ್ಟೇ ತಗೊಂಡ್ ಬಂದಿರೋದು, ಅದಕ್ಕೂ ನೀವು ಬಗಲ್ಲ ಅಂದ್ರೆ ಸ್ಕೂಲವ್ರೆ ನಾವು ಯಾರಪ್ಪ ಸುಮ್ಮನೆ ಅಲ್ಲ, ನೀವು ಅಂತ ನಾವು ಹೇಳ್ಬೋದಲ್ಲ. ನೀವು ಯಾರು? ನಮ್ ಜಮೀನವ್ರೆ, ನಾವು ಜಮೀನು ಗೌರ್ಮೆಂಟ್ ಬದನೇಕಾಯಿ ಮಾಡ್ಕೊಳ್ಳೋದು. ಇವಾಗ ಹಾಕ್ಬಿಟ್ರೆ ಅಷ್ಟೇ. ಕೋರ್ಟು, ಸುಪ್ರೀಂ ಕೋರ್ಟ್ ಹೋಗಿದ್ಯಲ್ಲ ನೀನು ಕೋರ್ಟ್ಗೆ, ನೀನು ತಾನೇ ಹೋಗಿಲ್ಲ. ಇವಾಗ ನೀವು ಮಾಡಕ್ ಬಿಡಲ್ಲ. ಸುಪ್ರೀಂ ಕೋರ್ಟ್ ಹೋಗಿದ್ಯಲ್ಲಪ್ಪ, ಸುಪ್ರೀಂ ಕೋರ್ಟ್ ಇನ್ನೆಲ್ಲ ಹೋಗ್ತಾರೆ. ಹೋಗಿದ್ದೀಯ ತಾನೆ? ಅವ್ರೇನು ಹೇಳಿ ಸರ್, ಎಲ್ಲರಿಗಿಂತ ದೊಡ್ಡ ಕಾನೂನು. ನೀವು ಕಾನೂನ್ಗೂ ತಲೆ ಬಾಗಲ್ಲ ಅಂದ್ರೆ ಇನ್ನೇನು ಸರ್ ಮಾಡೋದು ನಿಮ್ಗೆ? ಸ್ಟೇಷನ್ ಅಲ್ಲಿ ನಡಿ ಸರ್. ಸ್ಟೇಷನ್ ಯಾವ ಸರ್? ಸ್ಟೇಷನ್ ಅಲ್ಲ, ಕೋರ್ಟ್ ಅಲ್ಲ ಸರ್. ಒಂದ್ ನಿಮಿಷ ಇರಿ. ಸ್ಟೇಷನ್ ಹೋಗಿ ಮಾತುಕತೆ ಮಾಡಿ ಆಗಲ್ಲ ನಿಮಗೆ ಸ್ಟೇ ತಗೊಂಡ್ ಬಂದಿರೋದು, ಅದಕ್ಕೂ ನೀವು ಬಗಲ್ಲ ಅಂದ್ರೆ ಸ್ಟೇ ನಿಂದು ನೋಡಿ ಮಾಡ್ಕೊಂಡು ಕೊಟ್ಟಾರ. ನಾನು ಸ್ಕೂಲವ್ರೆ ನಾವು ಯಾರಪ್ಪ ಸುಮ್ಮನೆ. ಎಸ್, ಮತ್ತೆ ಗಲಾಟೆ ಆಗ್ತಾ ಇದೆ ಇಲ್ಲಿ. ಆ ಒಂದು ರಸ್ತೆಗೆ ಯಾವ ರೀತಿಯಾಗಿ ಕಬ್ಜಾ ಮಾಡ್ಕೊಂಡಿರುವಂತಹ ಕಬ್ಜಾಕೋರರು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಯಾವ ರೀತಿಯಾಗಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಚೌಡಯ್ಯ ಅಂಡ್ ಅವರ ಒಂದು ಸಹೋದರರು 80 ವರ್ಷದಿಂದ ಇರುವಂತಹ ರಸ್ತೆಯನ್ನ ತಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ರಸ್ತೆಯಲ್ಲಿ JCBಗಳನ್ನ ನಿಲ್ಲಿಸ್ಕೊಂಡಿದ್ದು, ಟ್ರ್ಯಾಕ್ಟರ್ಗಳನ್ನ ನುಗ್ಗಿಸಿದ್ದು, ಯಾವ ರೀತಿಯಾಗಿ ದೌರ್ಜನ್ಯವನ್ನ ಎಸಗ್ತಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀವಿ.
ಎಸ್, ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ JP ನಾಯಕ್ ಅಂತ ಹೇಳಿ ಆ ಒಂದು ಸ್ಕೂಲ್ನ ಮುಖ್ಯಸ್ಥರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನಾಯ್ತು ನಿಜಕ್ಕೂ ಸರ್? ಅಲ್ಲಿ 80 ವರ್ಷದ ಹಳೆಯ ರಸ್ತೆಯನ್ನ ತಮ್ದು ಅಂತ ಹೇಳ್ತಾ ಇದ್ದಾರಲ್ಲ ಚೌಡಯ್ಯನವರು, ಹೌದಾ? ಇದು ಸತ್ಯನಾ ಇದು? ಮೇಡಮ್ ಏನಾಗಿದೆ, ಇದು ಇವರು ಈ ಭೂಗಬ್ಬಳಿಗೆ ಮಾಡೋದೇ ಇವ್ರ ಕಸುಬು. ಈ ಚೌಡಪ್ಪ ಮತ್ತೆ ನಾರಾಯಣಪ್ಪ ಅನ್ನೋರು ಇವ್ರು ಹೇಳ್ತಾರೆ ಇದು ನಮಗ್ ಸೇರಿದ ಭೂಮಿ ಅಂತಾರೆ. ಗವರ್ಮೆಂಟ್ ಮ್ಯಾಪ್ ಅಲ್ಲಿ ಅದು ರೋಡ್ ಅಂತ ಇದೆ. ಆಮೇಲೆ ಇವರು ಹಿಂಗ್ 2 ವರ್ಷದಿಂದ ತೊಂದರೆ ಕೊಡ್ತಾ ಇದ್ರು. ಆಮೇಲೆ ಹೈಕೋರ್ಟ್ ಅಲ್ಲಿ ನಾವು ಅರ್ಜಿ ಹಾಕಿದ್ವಿ. ಇದೇ ಜನವರಿ 28ನೇ ತಾರೀಕು ಈ ವರ್ಷ ಹೈಕೋರ್ಟ್ ಇದು ಸರ್ಕಾರಿ ರಸ್ತೆ, ಇದನ್ನ ತಹಸೀಲ್ದಾರು ಮತ್ತೆ ADLR ಅವರು ನಿಂತ್ಕೊಂಡು ಅಳತೆ ಮಾಡಿ ಬಿಡಿಸ್ಬೇಕು. ಅಳತೆ ಮಾಡೋವರೆಗೂ ಈಗಿರೋ ರಸ್ತೆನ ಸಾರ್ವಜನಿಕರ ಉಪಯೋಗಕ್ಕೆ ಬಿಡ್ಬೇಕು ಅಂತ ಆದೇಶ ಮಾಡಿದ್ದಾರೆ. ಈಗ ತಹಸೀಲ್ದಾರ್ ADLRಗೆ ನಾವು 2 ಸಾರಿ ಅರ್ಜಿ ಕೊಟ್ಟಿದೀವಿ ಜನವರಿಯಿಂದ ಇದುವರೆಗೂ. ತಹಸೀಲ್ದಾರ್ ADLR ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇದು ಲಂಚ ಕೇಳ್ತಿದ್ದಾರೆ. ನಾವು ಕೊಡೋ ಸ್ಥಿತಿಲಿಲ್ಲ, ಅವ್ರು ಬಂದ್ ಮಾಡ್ತಾ ಇಲ್ಲ ಸರ್ವೆ. ಸರಿ, ಇದೇ ಒಂದು ಅನುಕೂಲ ಅಂತ ನೋಡ್ಕೊಂಡು ಇವರು ಚೌಡಪ್ಪನವ್ರು ಇವತ್ತು ಪೂರ್ತಿ ರಸ್ತೆನೆ ಅಗದಾಕ್ಬಿಟ್ಟಿದ್ದಾರೆ. ನಮ್ ಸ್ಕೂಲ್ಗೆ ಇರೋದು ಅದು ಒಂದೇ ರೋಡು. ಆಮೇಲೆ ಹೆಂಗಿದೆ ಅದ್ ರೋಡ್ ಅಂದ್ರೆ ಸರ್ಕಾರಿ ರೋಡ್ ಇದ್ರು ನಮ್ಮ ಸ್ಕೂಲ್ ವರ್ಗ್ ಮಾತ್ರ ಇದೆ, ಅದ್ರ ಆಚೆ ಇಲ್ಲ. ಸರಿ, ಒಂದೇ ಕಡೆ ಇರೋದ್ರಿಂದ ಈಗ ಅವ್ರು ಅಗದಾಕಿರೋದ್ರಿಂದ ನಾಳೆಯಿಂದ ಸ್ಕೂಲ್ ನಡ್ಸಕ್ಕಾಗಲ್ಲ, ಸ್ಕೂಲ್ ಮುಚ್ಚಬೇಕು. ಈ ಸ್ಥಿತಿ ಆಗಿದೆ. ಓಕೆ, ಇವತ್ತು ನಡೆದಿರುವಂತಹ ಘಟನೆ ಅಂತಂದ್ರೆ ಈಗ ಅವರು JCB ಮತ್ತೆ ಟ್ರ್ಯಾಕ್ಟರ್ ಅನ್ನ ತಗೊಂಡ್ ಬಂದಿದ್ದಾರಲ್ವಾ, ಸೊ ಆ ಒಂದು ವಿಚಾರವಾಗಿ ನೀವೇನ್ ಕಂಪ್ಲೇಂಟ್ ನೀಡಿಲ್ವಾ? ಮೇಡಮ್, ನಾವು ಈಗಾಗ್ಲೇ ಈ ಲೋಕಲ್ ಪೊಲೀಸ್ ಸ್ಟೇಷನ್ ಬನ್ನಾರ್ಘಟ್ಟ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಅವ್ರಿಗೆ ಈಗಾಗ್ಲೇ ನಾವು 1 ವಾರದಿಂದೇನೆ ತಗೊಂಡೋಗಿ ದೂರ್ ಸಲ್ಲಿಸಿದ್ವಿ. ಈ ತರ ತುಂಬಾ ತೊಂದರೆ ಕೊಡ್ತಿದ್ದಾರೆ, ರೋಡಲ್ಲೆಲ್ಲ ಗುಂಡಿಗಳಾಗಿದೆ, ಗುಂಡಿ ಮುಚ್ಚೋಕು ಬಿಡ್ತಾ ಇಲ್ಲ, ಮಕ್ಕಳೆಲ್ಲ ಬಿದೋಗ್ತಿದ್ದಾರೆ ನಡ್ಕೊಂಬರೋರು ಅಂತ. ಕೃಷ್ಣ ಕುಮಾರ್ ಅವರು ನಮ್ಗೆ ಕಾಂದ್ವನ ಹೇಳೋದಿರ್ಲಿ, ಅಕ್ನಾಲೇಜ್ಮೆಂಟ್ ಕೊಡ್ಲಿಲ್ಲ. ನಮ್ಮ ಇದು ಕಂಪ್ಲೇಂಟ್ಗೆ ಇನ್ನೂ ಅಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ. ಓಕೆ ಸರ್. ಓಕೆ, ಹಂಗಾಗಿ ಪೊಲೀಸವ್ರ ಕಡೆಯಿಂದ ನಮ್ಗೆ ಏನ್ ಸಹಾಯ ಸಿಗ್ತಾ ಇಲ್ಲ. ಹೀಗಾಗಿ ತೊಂದರೆಯಲ್ಲಿ ಇದೀವಿ ಮೇಡಮ್. ಓಕೆ. ಇವಾಗ ಫ್ರೀಡಮ್ ಟಿವಿಯಿಂದ ಕೃಷ್ಣಕುಮಾರ್ ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಹೇಳಿದ್ರು ನೀವು ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವ್ರು ತಗೊಳ್ತಾರಂತೆ. ಕಂಪ್ಲೇಂಟ್ ಕೊಟ್ಟು 4 ದಿನ ಆಗಿದೆ, ಅವರು ಇನ್ನೂ ಇದ್ ಮಾಡಿಲ್ಲ ಮೇಡಮ್. ಅಕ್ನಾಲೇಜ್ಮೆಂಟ್ ಕೂಡ ಕೊಟ್ಟಿಲ್ಲ. ಇವತ್ತು ಬೆಳಿಗ್ಗೆ ಮೆಸೇಜ್ ಕೂಡ ಕಳ್ಸಿದೀನಿ, ಈ ತರ ಇದು ಕಂಪ್ಲೇಂಟ್ಗೆ ಅಕ್ನಾಲೇಜ್ಮೆಂಟ್ ಕೊಡಿ ಅಂತ, ಅದು ಕೂಡ ಕೊಡ್ತಾ ಇಲ್ಲ ಮೇಡಮ್. ಓಕೆ. ಅಂದ್ರೆ ಈಗ ಅವರು ಆಲ್ರೆಡಿ ನಮ್ ಜೊತೆ ಮಾತಾಡಿದ್ರು, ಫ್ರೀಡಮ್ ಟಿವಿ ಅವ್ರ ಜೊತೆ ಮಾತನಾಡಿದ್ರು ಅವರು, ಕೃಷ್ಣಕುಮಾರ್ ಅವರು. ಮತ್ತೆ ಈಗ ಹೋಗ್ತಾ ಇದೀನಿ ಮೇಡಮ್ ಅವ್ರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅವ್ರು ಮಾತು ಕೊಟ್ಟಿದ್ದಾರೆ, ನಾವು ತಗೊಳ್ತೀವಿ ಕಂಪ್ಲೇಂಟ್ ಅಂತ. ಫ್ರೀಡಮ್ ಟಿವಿಗೆ, ಜನಸಾಮಾನ್ಯರ ಶಕ್ತಿಯಾಗಿರುವಂತ ಫ್ರೀಡಮ್ ಟಿವಿಗೆ ಮಾತು ಕೊಟ್ಟಿದ್ದಾರೆ. ಅವರು ಮಾತಿನ ಮೇಲೆ ನಿಲ್ತಾರಲ್ಲೂ ನೋಡೋಣ, ಹೋಗಿ ಕೊಡಿ. ಅಕಸ್ಮಾತ್ ಅವ್ರು ತಗೊಂಡಿಲ್ಲ ಅಂತಂದ್ರೆ ನಾವಿದ್ದೇವೆ. ಸರಿ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.